ಪರಮಾತ್ಮನನ್ನ, ದೇವರನ್ನ ಯಾಕೆ ನಾವು ಅವನ ಗುಣ ವರ್ಣನೆಯನ್ನ ಮಾಡ್ತೀವಂದ್ರೆ, ಅವನನ್ನ ಹೊಗಳುವುದರ ಮುಖಾಂತರ ನಮ್ಮಲ್ಲಿರ್ತಕ್ಕಂತಹ ಗ್ರಾಚಾರಗಳು ಕಳಿಲಿ, ನಮ್ಮ ಜೀವನ ಪಾವನ ಆಗ್ಲಿ ಅಂತಕ್ಕಂಥ ಉದ್ದೇಶ ಕೂಡಿರುತ್ತೆ. ಅದೇ ರೀತಿಯಲ್ಲಿ ತುಳಸಿದಾಸರು ಹನುಮಂತನನ್ನ ಹಾಡಿ ಹೋಗುತ್ತಾರೆ. ಓ ಹನುಮಂತ, ನೀನು ಜ್ಞಾನ ಗುಣಗಳ ಸಾಗರ. ಓ ಕಪಿವರ, ನಿನ್ನ ತೇಜಸ್ಸಿನಿಂದ 3 ಲೋಕಗಳು ಅಂದ್ರೆ ಸ್ವರ್ಗ, ಭೂಮಿ, ಪಾತಾಳ ಲೋಕಗಳು ಶೋಭಾಯಮಾನವಾಗ್ತಾ ಇದೆ ಅಂತಕ್ಕಂಥದ್ದನ್ನ ಹೊಗಳ್ತಾರೆ. ಅಷ್ಟೇ ಅಲ್ಲದೆ, ರಾಮದೂತ, ನೀನು ರಾಮನ ಬಲಗೈ ಬಂಟ, ಅಂಜನಿಯ ಪುತ್ರ, ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಅಗಾಧ ಶಕ್ತಿಗಳ ಒಂದು ನೆಲೆ, ಪವನಸುತ ಬಿರುದಾಂಕಿತ, ಹೀಗೆ ಇತ್ಯಾದಿ ಗುಣವರ್ಣನೆಯನ್ನ ತುಳಸಿದಾಸರು ಹನುಮಾನ್ ಚಾಲಿಸದ ಪ್ರಥಮ ಮತ್ತು ದ್ವಿತೀಯ ಚೌಪಾಯಿಯಲ್ಲಿ ತಿಳಿಸ್ತಾರೆ.